ಸುಂಕವನ್ನ ಕಡಿತಗೊಳಿಸಿದೆ. ಅಂತೂ ಇಂತೂ ಭಾರತ ದೊಡ್ಡಣ್ಣನ ವಿರುದ್ಧ ಈ ಸುಂಕದ ಸಮರದಲ್ಲಿ ಗೆದ್ದಿದೆ ಅಂತಾನೆ ಹೇಳಬೇಕು. ಟ್ರಂಪ್ ಏನು ಬಹಳ ದೊಡ್ಡ ವಿವಾದ ಸೃಷ್ಟಿಸಿದಂತಹ ಸುಂಕ ಸಮರದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಭಾರತದ ಮೇಲೆ 18% ಸುಂಕ ಇದೀಗ, ಈ ಹಿಂದೆ 25% ಸುಂಕ ವಿಧಿಸಿದ್ದ ಅಮೆರಿಕ ಇದೀಗ 18% ಇಳಿಸಿದೆ. ಅನಿವಾರ್ಯವಾಗಿ ಇಳಿಸಲೇಬೇಕಾಯಿತು. ಮದರ್ ಆಫ್ ಆಲ್ ಡೀಲ್ಸ್, ಯುರೋಪಿಯನ್ ಯೂನಿಯನ್ ಡೀಲ್ ನಂತರ ಅಮೆರಿಕಕ್ಕೆ ಯಾವ ರೀತಿಯಲ್ಲಿ ರಫ್ತು ಆಮದು ವಹಿವಾಟಿನಲ್ಲಿ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತಾದ ನಂತರ, ಜೊತೆಗೆ ಭಾರತ ಏನೇ ಮಾಡಿದ್ರೂ ಬಗ್ಗೋದಿಲ್ಲ ಅನ್ನೋದು ಗೊತ್ತಾದ ನಂತರ ಇದೀಗ 18% ಅನಿವಾರ್ಯವಾಗಿ ಸುಂಕವನ್ನ ಕಡಿತಗೊಳಿಸಿದೆ ಅಮೆರಿಕ. ಸುಂಕ ಸಮರದಲ್ಲಿ ಭಾರತದ ಮೇಲುಗೈಯಾಗಿದೆ. 25%ರಷ್ಟಿದ್ದ ಸುಂಕವನ್ನ ಅಮೆರಿಕ 18% ಇಳಿಸಿದೆ. ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಚಾರ. ಭಾರತ ಅಮೆರಿಕದ ಮುಂದೆ ತಲೆ ತಗ್ಗಿಸಿಲ್ಲ. ಯಾರೂ ಕೂಡ ಭಾರತವನ್ನ ಅಷ್ಟು ಸುಲಭವಾಗಿ ಬಡಿದು ಹಾಕೋಕೆ ಸಾಧ್ಯ ಇಲ್ಲ. ಯುರೋಪಿಯನ್ ಯೂನಿಯನ್ ಜೊತೆ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಆಮದು ರಫ್ತು ವಿಚಾರದಲ್ಲಿ ಏನು ಒಪ್ಪಂದವನ್ನ ಮಾಡ್ಕೊಂಡ್ವಿ. ಆ ನಂತರದಲ್ಲಿ ಇದೀಗ ಅಮೆರಿಕ ತಾನಾಗೆ ತಲೆ ಬಗ್ಗಿಸಿ ಬಂದಿದೆ. 25%ರಷ್ಟಿದ್ದ ಸುಂಕವನ್ನ 18% ಇಳಿಸಿದೆ. ಅಮೆರಿಕ ಗ್ರೇಟ್ ಅಗೇನ್ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಸುಂಕವನ್ನ ಅತ್ಯಂತ ಹೆಚ್ಚಳ ಮಾಡಿದ್ದಂತಹ ಅಮೆರಿಕಕ್ಕೆ ಭಾರತ ಸೆಡ್ಡು ಹೊಡೆದಿದೆ. ಯಾವುದೇ ಕಾರಣಕ್ಕೂ ತಗ್ಗಿಲ್ಲ, ಬಗ್ಗಿಲ್ಲ. ಈಗ ಅಮೆರಿಕವೇ ತಗ್ಗಿ ಬಗ್ಗಿ ಬರಬೇಕಾದಂತಹ ಪರಿಸ್ಥಿತಿ. 18% ಸುಂಕವನ್ನ ಇಳಿಸಿದೆ. ಭಾರತಕ್ಕೆ ಸುಂಕವನ್ನ ಕಡಿಮೆಗೊಳಿಸಿದ ನಂತರದಲ್ಲಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ನಿನ್ನೆ ಭಾರತ ತೈಲ ಖರೀದಿ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ಬೆನ್ನಲ್ಲೇ ಮೋದಿ ಡೊನಾಲ್ಡ್ ಟ್ರಂಪ್ ಮಹತ್ವದ ಒಪ್ಪಂದವೊಂದನ್ನ ಮಾಡಿಕೊಂಡಿದ್ದಾರೆ. ಭಾರತದ ಮೇಲಿನ ಸುಂಕ 18% ಈಗ ಇಳಿಸಿದೆ ಅಮೆರಿಕ. ಆ ನಂತರದಲ್ಲಿ ಟ್ರಂಪ್ ಕರೆ ಮಾಡಿದ ಮಹತ್ವದ ಒಪ್ಪಂದ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ದೂರವಾಣಿ ಕರೆ ಮಾಡಿ ಉಭಯ ನಾಯಕರು ಮಾತಾಡಿದ್ದಾರೆ. ಮಹತ್ವದ ಘೋಷಣೆ, ಭಾರತದ ಮೇಲಿನ ಸುಂಕವನ್ನ 18% ಇಳಿಕೆ ಮಾಡಿರೋದು. ಹಲವು ತಿಂಗಳುಗಳಿಂದಲೂ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಜಟಾಪಟಿಗಳು ನಡೀತಾನೆ ಇತ್ತು. ಈಗ ವ್ಯಾಪಾರ ಒಪ್ಪಂದ ಅಂತಿಮ ಆಗಿದೆ. ಇದರ ಬೆನ್ನಲ್ಲಿ ಭಾರತದ ಮೇಲೆ ವಿಧಿಸಿದಂತ ಸುಂಕ, ಈ ಹಿಂದೆ ಇದ್ದಂತ 25%ರಷ್ಟಿದ್ದಂತ ಸುಂಕವನ್ನ 18% ಈಗ ಇಳಿಕೆ ಮಾಡಲಾಗಿದೆ. ಆ ನಂತರದಲ್ಲಿ ಟ್ರಂಪ್ ಕೂಡ ಮೋದಿ ಕರೆ ಮಾಡಿ ಮಾತಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಸುಂಕವನ್ನ ಕಡಿತಗೊಳಿಸಿದೆ. ಅಂತೂ ಇಂತೂ ಭಾರತ ದೊಡ್ಡಣ್ಣನ ವಿರುದ್ಧ ಈ ಸುಂಕದ ಸಮರದಲ್ಲಿ ಗೆದ್ದಿದೆ ಅಂತಾನೆ ಹೇಳಬೇಕು. ಟ್ರಂಪ್ ಏನು ಬಹಳ ದೊಡ್ಡ ವಿವಾದ ಸೃಷ್ಟಿಸಿದಂತಹ ಸುಂಕ ಸಮರದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಭಾರತದ ಮೇಲೆ 18% ಸುಂಕ ಇದೀಗ, ಈ ಹಿಂದೆ 25% ಸುಂಕ ವಿಧಿಸಿದ್ದ ಅಮೆರಿಕ ಇದೀಗ 18% ಇಳಿಸಿದೆ. ಅನಿವಾರ್ಯವಾಗಿ ಇಳಿಸಲೇಬೇಕಾಯಿತು. ಮದರ್ ಆಫ್ ಆಲ್ ಡೀಲ್ಸ್, ಯುರೋಪಿಯನ್ ಯೂನಿಯನ್ ಡೀಲ್ ನಂತರ ಅಮೆರಿಕಕ್ಕೆ ಯಾವ ರೀತಿಯಲ್ಲಿ ರಫ್ತು ಆಮದು ವಹಿವಾಟಿನಲ್ಲಿ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತಾದ ನಂತರ, ಜೊತೆಗೆ ಭಾರತ ಏನೇ ಮಾಡಿದ್ರೂ ಬಗ್ಗೋದಿಲ್ಲ ಅನ್ನೋದು ಗೊತ್ತಾದ ನಂತರ ಇದೀಗ 18% ಅನಿವಾರ್ಯವಾಗಿ ಸುಂಕವನ್ನ ಕಡಿತಗೊಳಿಸಿದೆ ಅಮೆರಿಕ. ಸುಂಕ ಸಮರದಲ್ಲಿ ಭಾರತದ ಮೇಲುಗೈಯಾಗಿದೆ. 25%ರಷ್ಟಿದ್ದ ಸುಂಕವನ್ನ ಅಮೆರಿಕ 18% ಇಳಿಸಿದೆ. ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಚಾರ. ಭಾರತ ಅಮೆರಿಕದ ಮುಂದೆ ತಲೆ ತಗ್ಗಿಸಿಲ್ಲ. ಯಾರೂ ಕೂಡ ಭಾರತವನ್ನ ಅಷ್ಟು ಸುಲಭವಾಗಿ ಬಡಿದು ಹಾಕೋಕೆ ಸಾಧ್ಯ ಇಲ್ಲ. ಯುರೋಪಿಯನ್ ಯೂನಿಯನ್ ಜೊತೆ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಆಮದು ರಫ್ತು ವಿಚಾರದಲ್ಲಿ ಏನು ಒಪ್ಪಂದವನ್ನ ಮಾಡ್ಕೊಂಡ್ವಿ. ಆ ನಂತರದಲ್ಲಿ ಇದೀಗ ಅಮೆರಿಕ ತಾನಾಗೆ ತಲೆ ಬಗ್ಗಿಸಿ ಬಂದಿದೆ. 25%ರಷ್ಟಿದ್ದ ಸುಂಕವನ್ನ 18% ಇಳಿಸಿದೆ. ಅಮೆರಿಕ ಗ್ರೇಟ್ ಅಗೇನ್ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಸುಂಕವನ್ನ ಅತ್ಯಂತ ಹೆಚ್ಚಳ ಮಾಡಿದ್ದಂತಹ ಅಮೆರಿಕಕ್ಕೆ ಭಾರತ ಸೆಡ್ಡು ಹೊಡೆದಿದೆ. ಯಾವುದೇ ಕಾರಣಕ್ಕೂ ತಗ್ಗಿಲ್ಲ, ಬಗ್ಗಿಲ್ಲ. ಈಗ ಅಮೆರಿಕವೇ ತಗ್ಗಿ ಬಗ್ಗಿ ಬರಬೇಕಾದಂತಹ ಪರಿಸ್ಥಿತಿ. 18% ಸುಂಕವನ್ನ ಇಳಿಸಿದೆ.
ಭಾರತಕ್ಕೆ ಸುಂಕವನ್ನ ಕಡಿಮೆಗೊಳಿಸಿದ ನಂತರದಲ್ಲಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ನಿನ್ನೆ ಭಾರತ ತೈಲ ಖರೀದಿ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದ್ರ ಬೆನ್ನಲ್ಲೇ ಮೋದಿ ಡೊನಾಲ್ಡ್ ಟ್ರಂಪ್ ಮಹತ್ವದ ಒಪ್ಪಂದವೊಂದನ್ನ ಮಾಡಿಕೊಂಡಿದ್ದಾರೆ. ಭಾರತದ ಮೇಲಿನ ಸುಂಕ 18% ಈಗ ಇಳಿಸಿದೆ ಅಮೆರಿಕ. ಆ ನಂತರದಲ್ಲಿ ಟ್ರಂಪ್ ಕರೆ ಮಾಡಿದ್ದಾರೆ. ಮಹತ್ವದ ಒಪ್ಪಂದ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ದೂರವಾಣಿ ಕರೆ ಮಾಡಿ ಉಭಯ ನಾಯಕರು ಮಾತಾಡಿದ್ದಾರೆ. ಮಹತ್ವದ ಘೋಷಣೆ, ಭಾರತದ ಮೇಲಿನ ಸುಂಕವನ್ನು 18% ಇಳಿಕೆ ಮಾಡಿರೋದು. ಹಲವು ತಿಂಗಳುಗಳಿಂದಲೂ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಜಟಾಪಟಿಗಳು ನಡೀತಾನೆ ಇತ್ತು. ಈಗ ವ್ಯಾಪಾರ ಒಪ್ಪಂದ ಅಂತಿಮ ಆಗಿದೆ. ಇದರ ಬೆನ್ನಲ್ಲಿ ಭಾರತದ ಮೇಲೆ ವಿಧಿಸಿದಂತ ಸುಂಕ, ಈ ಹಿಂದೆ ಇದ್ದಂತ 25% ಇದ್ದಂತ ಸುಂಕವನ್ನ 18% ಈಗ ಇಳಿಕೆ ಮಾಡಲಾಗಿದೆ. ಆ ನಂತರದಲ್ಲಿ ಟ್ರಂಪ್ ಕೂಡ ಮೋದಿ ಕರೆ ಮಾಡಿ ಮಾತಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಸುಂಕವನ್ನ ಕಡಿತಗೊಳಿಸಿದೆ. ಅಂತೂ ಇಂತೂ ಭಾರತ ದೊಡ್ಡಣ್ಣನ ವಿರುದ್ಧ ಈ ಸುಂಕದ ಸಮರದಲ್ಲಿ ಗೆದ್ದಿದೆ ಅಂತಾನೆ ಹೇಳಬೇಕು. ಟ್ರಂಪ್ ಬಹಳ ದೊಡ್ಡ ವಿವಾದ ಸೃಷ್ಟಿಸಿದಂತಹ ಸುಂಕ ಸಮರದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಭಾರತದ ಮೇಲೆ 18% ಸುಂಕ ಇದೀಗ, ಈ ಹಿಂದೆ 25% ಸುಂಕ ವಿಧಿಸಿದ್ದ ಅಮೆರಿಕ ಇದೀಗ 18% ಇಳಿಸಿದೆ. ಅನಿವಾರ್ಯವಾಗಿ ಇಳಿಸಲೇಬೇಕಾಯಿತು. ಮದರ್ ಆಫ್ ಆಲ್ ಡೀಲ್ಸ್, ಯುರೋಪಿಯನ್ ಯೂನಿಯನ್ ಡೀಲ್ ನಂತರ ಅಮೆರಿಕಕ್ಕೆ ಯಾವ ರೀತಿಯಲ್ಲಿ ರಫ್ತು ಆಮದು ವಹಿವಾಟಿನಲ್ಲಿ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತಾದ ನಂತರ, ಜೊತೆಗೆ ಭಾರತ ಏನೇ ಮಾಡಿದ್ರೂ ಬಗ್ಗೋದಿಲ್ಲ ಅನ್ನೋದು ಗೊತ್ತಾದ ನಂತರ ಇದೀಗ 18% ಅನಿವಾರ್ಯವಾಗಿ ಸುಂಕವನ್ನ ಕಡಿತಗೊಳಿಸಿದೆ ಅಮೆರಿಕ. ಸುಂಕ ಸಮರದಲ್ಲಿ ಭಾರತದ ಮೇಲುಗೈಯಾಗಿದೆ. 25%ರಷ್ಟಿದ್ದ ಸುಂಕವನ್ನ ಅಮೆರಿಕ 18% ಇಳಿಸಿದೆ. ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಚಾರ. ಭಾರತ ಅಮೆರಿಕದ ಮುಂದೆ ತಲೆ ತಗ್ಗಿಸಿಲ್ಲ. ಯಾರೂ ಕೂಡ ಭಾರತವನ್ನ ಅಷ್ಟು ಸುಲಭವಾಗಿ ಬಡಿದು ಹಾಕೋಕೆ ಸಾಧ್ಯ ಇಲ್ಲ. ಯುರೋಪಿಯನ್ ಯೂನಿಯನ್ ಜೊತೆ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಆಮದು ರಫ್ತು ವಿಚಾರದಲ್ಲಿ ಒಪ್ಪಂದವನ್ನ ಮಾಡ್ಕೊಂಡ್ವಿ. ಆ ನಂತರದಲ್ಲಿ ಇದೀಗ ಅಮೆರಿಕ ತಾನಾಗೆ ತಲೆ ಬಗ್ಗಿಸಿ ಬಂದಿದೆ. 25%ರಷ್ಟಿದ್ದ ಸುಂಕವನ್ನ 18% ಇಳಿಸಿದೆ. ಅಮೆರಿಕ ಗ್ರೇಟ್ ಅಗೇನ್ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಸುಂಕವನ್ನ ಅತ್ಯಂತ ಹೆಚ್ಚಳ ಮಾಡಿದ್ದಂತಹ ಅಮೆರಿಕಕ್ಕೆ ಭಾರತ ಸೆಡ್ಡು ಹೊಡೆದಿದೆ. ಯಾವುದೇ ಕಾರಣಕ್ಕೂ ತಗ್ಗಿಲ್ಲ, ಬಗ್ಗಿಲ್ಲ. ಈಗ ಅಮೆರಿಕವೇ ತಗ್ಗಿ ಬಗ್ಗಿ ಬರಬೇಕಾದಂತಹ ಪರಿಸ್ಥಿತಿ. 18% ಸುಂಕವನ್ನ ಇಳಿಸಿದೆ. ಭಾರತಕ್ಕೆ ಸುಂಕವನ್ನ ಕಡಿಮೆಗೊಳಿಸಿದ ನಂತರದಲ್ಲಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ನಿನ್ನೆ ಭಾರತ ತೈಲ ಖರೀದಿ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ಬೆನ್ನಲ್ಲೇ ಮೋದಿ ಡೊನಾಲ್ಡ್ ಟ್ರಂಪ್ ಮಹತ್ವದ ಒಪ್ಪಂದವೊಂದನ್ನ ಮಾಡಿಕೊಂಡಿದ್ದಾರೆ. ಭಾರತದ ಮೇಲಿನ ಸುಂಕ 18% ಈಗ ಇಳಿಸಿದೆ ಅಮೆರಿಕ. ಆ ನಂತರದಲ್ಲಿ ಟ್ರಂಪ್ ಕರೆ ಮಾಡಿದ್ದಾರೆ. ಮಹತ್ವದ ಒಪ್ಪಂದ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ದೂರವಾಣಿ ಕರೆ ಮಾಡಿ ಉಭಯ ನಾಯಕರು ಮಾತಾಡಿದ್ದಾರೆ. ಮಹತ್ವದ ಘೋಷಣೆ, ಭಾರತದ ಮೇಲಿನ ಸುಂಕವನ್ನು 18% ಇಳಿಕೆ ಮಾಡಿರೋದು. ಹಲವು ತಿಂಗಳುಗಳಿಂದಲೂ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಜಟಾಪಟಿಗಳು ನಡೀತಾನೆ ಇತ್ತು. ಈಗ ವ್ಯಾಪಾರ ಒಪ್ಪಂದ ಅಂತಿಮ ಆಗಿದೆ. ಇದರ ಬೆನ್ನಲ್ಲಿ ಭಾರತದ ಮೇಲೆ ವಿಧಿಸಿದಂತ ಸುಂಕ, ಈ ಹಿಂದೆ ಇದ್ದಂತ 25% ಇದ್ದಂತ ಸುಂಕವನ್ನ 18% ಈಗ ಇಳಿಕೆ ಮಾಡಲಾಗಿದೆ. ಆ ನಂತರದಲ್ಲಿ ಟ್ರಂಪ್ ಕೂಡ ಮೋದಿ ಕರೆ ಮಾಡಿ ಮಾತಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಸುಂಕವನ್ನ ಕಡಿತಗೊಳಿಸಿದೆ. ಅಂತೂ ಇಂತೂ ಭಾರತ ದೊಡ್ಡಣ್ಣನ ವಿರುದ್ಧ ಈ ಸುಂಕದ ಸಮರದಲ್ಲಿ ಗೆದ್ದಿದೆ ಅಂತಾನೆ ಹೇಳಬೇಕು. ಟ್ರಂಪ್ ಬಹಳ ದೊಡ್ಡ ವಿವಾದ ಸೃಷ್ಟಿಸಿದಂತಹ ಸುಂಕ ಸಮರದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ಭಾರತದ ಮೇಲೆ 18% ಸುಂಕ ಇದೀಗ, ಈ ಹಿಂದೆ 25% ಸುಂಕ ವಿಧಿಸಿದ್ದ ಅಮೆರಿಕ ಇದೀಗ 18% ಇಳಿಸಿದೆ. ಅನಿವಾರ್ಯವಾಗಿ ಇಳಿಸಲೇಬೇಕಾಯಿತು. ಮದರ್ ಆಫ್ ಆಲ್ ಡೀಲ್ಸ್, ಯುರೋಪಿಯನ್ ಯೂನಿಯನ್ ಡೀಲ್ ನಂತರ ಅಮೆರಿಕಕ್ಕೆ ಯಾವ ರೀತಿಯಲ್ಲಿ ರಫ್ತು ಆಮದು ವಹಿವಾಟಿನಲ್ಲಿ ಹೊಡೆತ ಬೀಳುತ್ತೆ ಅನ್ನೋದು ಗೊತ್ತಾದ ನಂತರ, ಜೊತೆಗೆ ಭಾರತ ಏನೇ ಮಾಡಿದ್ರೂ ಬಗ್ಗೋದಿಲ್ಲ ಅನ್ನೋದು ಗೊತ್ತಾದ ನಂತರ ಇದೀಗ 18% ಅನಿವಾರ್ಯವಾಗಿ ಸುಂಕವನ್ನ ಕಡಿತಗೊಳಿಸಿದೆ ಅಮೆರಿಕ.
ಸುಂಕ ಸಮರದಲ್ಲಿ ಭಾರತದ ಮೇಲುಗೈಯಾಗಿದೆ. 25% ಸುಂಕವನ್ನ ಅಮೆರಿಕ 18ಕ್ಕೆ ಇಳಿಸಿದೆ. ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಚಾರ. ಭಾರತ ಅಮೆರಿಕದ ಮುಂದೆ ತಲೆ ತಗ್ಗಿಸಿಲ್ಲ. ಯಾರೂ ಕೂಡ ಭಾರತವನ್ನ ಅಷ್ಟು ಸುಲಭವಾಗಿ ಬಡಿದು ಹಾಕೋಕೆ ಸಾಧ್ಯ ಇಲ್ಲ. ಯುರೋಪಿಯನ್ ಯೂನಿಯನ್ ಜೊತೆ ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಆಮದು ರಫ್ತು ವಿಚಾರದಲ್ಲಿ ಒಪ್ಪಂದವನ್ನ ಮಾಡ್ಕೊಂಡ್ವಿ. ಆ ನಂತರದಲ್ಲಿ ಇದೀಗ ಅಮೆರಿಕ ತಾನಾಗೆ ತಲೆ ಬಗ್ಗಿಸಿ ಬಂದಿದೆ. 25%ರಷ್ಟಿದ್ದ ಸುಂಕವನ್ನ 18%ಕ್ಕೆ ಇಳಿಸಿದೆ. ಅಮೆರಿಕ ಗ್ರೇಟ್ ಅಗೇನ್ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಸುಂಕವನ್ನ ಅತ್ಯಂತ ಹೆಚ್ಚಳ ಮಾಡಿದ್ದಂತಹ ಅಮೆರಿಕಕ್ಕೆ ಭಾರತ ಸೆಡ್ಡು ಹೊಡೆದಿದೆ. ಯಾವುದೇ ಕಾರಣಕ್ಕೂ ತಗ್ಗಿಲ್ಲ, ಬಗ್ಗಿಲ್ಲ. ಈಗ ಅಮೆರಿಕವೇ ತಗ್ಗಿ ಬಗ್ಗಿ ಬರಬೇಕಾದಂತಹ ಪರಿಸ್ಥಿತಿ. 18%ಕ್ಕೆ ಸುಂಕವನ್ನ ಇಳಿಸಿದೆ. ಭಾರತಕ್ಕೆ ಸುಂಕವನ್ನ ಕಡಿಮೆಗೊಳಿಸಿದ ನಂತರದಲ್ಲಿ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ದಾರೆ. ನಿನ್ನೆ ಭಾರತ ತೈಲ ಖರೀದಿ ಬಗ್ಗೆ ಉಭಯ ನಾಯಕರು ಕೂಡ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ಬೆನ್ನಲ್ಲೇ ಮೋದಿ ಡೊನಾಲ್ಡ್ ಟ್ರಂಪ್ ಮಹತ್ವದ ಒಪ್ಪಂದವೊಂದನ್ನ ಮಾಡಿಕೊಂಡಿದ್ದಾರೆ. ಭಾರತದ ಮೇಲಿನ ಸುಂಕ 18%ಕ್ಕೆ ಈಗ ಇಳಿಸಿದೆ ಅಮೆರಿಕ. ಆ ನಂತರದಲ್ಲಿ ಟ್ರಂಪ್ ಕರೆ ಮಾಡಿದ ಮಹತ್ವದ ಒಪ್ಪಂದ ಕೂಡ ಆಗಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಟ್ರಂಪ್. ದೂರವಾಣಿ ಕರೆ ಮಾಡಿ ಉಭಯ ನಾಯಕರು ಮಾತಾಡಿದ್ದಾರೆ. ಮಹತ್ವದ ಘೋಷಣೆ, ಭಾರತದ ಮೇಲಿನ ಸುಂಕವನ್ನ 18%ಕ್ಕೆ ಇಳಿಕೆ ಮಾಡಿರೋದು. ಹಲವು ತಿಂಗಳುಗಳಿಂದಲೂ ಕೂಡ ಇದೇ ವಿಚಾರವಾಗಿ ಒಂದಷ್ಟು ಜಟಾಪಟಿಗಳು ನಡೀತಾನೆ ಇತ್ತು. ಈಗ ವ್ಯಾಪಾರ ಒಪ್ಪಂದ ಅಂತಿಮ ಆಗಿದೆ. ಇದರ ಬೆನ್ನಲ್ಲಿ ಭಾರತದ ಮೇಲೆ ವಿಧಿಸಿದಂತ ಸುಂಕ, ಈ ಹಿಂದೆ ಇದ್ದಂತ 25%ರಷ್ಟಿದ್ದಂತ ಸುಂಕವನ್ನ 18%ಕ್ಕೆ ಈಗ ಇಳಿಕೆ ಮಾಡಲಾಗಿದೆ. ಆ ನಂತರದಲ್ಲಿ ಟ್ರಂಪ್ ಕೂಡ ಮೋದಿ ಕರೆ ಮಾಡಿ ಮಾತಾಡಿದ್ರು ಅನ್ನುವಂತ ಮಾಹಿತಿ ಇದೆ.